ನಮಸ್ಕಾರ. ಕರುನಾಡ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊಳ್ತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೊಳ್ತೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಈ ಹಾಡು ಕನ್ನಡ ಭಾಷೆಯ ಫ್ಲೇವರ್ಸ್ ಗಳನ್ನ ಅಂದ್ರೆ ಪ್ರಾದೇಶಿಕ ಸೊಗಡನ್ನ ಸಂಭ್ರಮಿಸುವ ಹಾಡು. ಕನ್ನಡ ಈ ನೆಲದ ಭಾಷೆ, ಈ ಮಣ್ಣಿನ ಅಸ್ಮಿತೆಯಾದರೂ ಕೂಡ ಪ್ರಾಂತ್ಯವಾರು ಬದಲಾಗುವ ಅದರ ಸೊಗಡು ಕನ್ನಡ ಭಾಷೆಯ ಸಿರಿವಂತಿಕೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಈ ಮಡಿವಂತಿಕೆಯ ಕಾಲ ಒಂದಿತ್ತು. ಕನ್ನಡವನ್ನ ಗ್ರಾಂಥಿಕ ಸ್ವರೂಪದಲ್ಲಿ ಮಾತನಾಡಿದ್ರೆ ಮಾತ್ರ ಅದು ಶುದ್ಧ ಕನ್ನಡ, ಅಥವಾ ನೀವು ಹಳ್ಳಿ ಸೊಗಡಿನ ಭಾಷೆಯನ್ನ ಮಾತನಾಡಿದ್ರೆ ಅದು ಕರೆಕ್ಟ್ ಆದ ಕನ್ನಡ ಅಲ್ಲ. ಕನ್ನಡ ಮಾತನಾಡಿದ್ರೆ ಸರಿಯಾಗೇ ಮಾತನಾಡಬೇಕು ಅನ್ನೋ ಮಡಿವಂತಿಕೆ. ಆದ್ರೆ ಈಗ ಕನ್ನಡ ಹೇಗೆ ಮಾತನಾಡಿದ್ರು, ಯಾವುದೇ ಪ್ರಾಂತ್ಯವಾರು ಸೊಗಡಿನಲ್ಲಿ ಮಾತನಾಡಿದ್ರು ಕೂಡ ಅದರ ಅಂದ ಚಂದ ಅಷ್ಟೇ ಅದ್ಭುತ ಅನ್ನೋ ಕಾಲಕ್ಕೆ ಬಂದಿದ್ವಿ. ಬಹುಶಃ ಈ ಬದಲಾವಣೆಗೆ ಕಾರಣ ನಮ್ಮ ಸಾಮಾಜಿಕ ಜಾಲತಾಣಗಳು ಕೂಡ. ಕನ್ನಡ ಕೇವಲ ಹೋರಾಟಗಾರರು ಮುನ್ನಡೆಸುವ ಭಾಷೆ, ಕೇವಲ ಕನ್ನಡದ ಸಾಹಿತಿಗಳು ಬೆಳೆಸುವ ಭಾಷೆ ಮಾತ್ರವಲ್ಲ, ನಮ್ಮ ಸಾಮಾಜಿಕ ಜಾಲತಾಣದ ಸೆಲೆಬ್ರಿಟಿಗಳು ಕೂಡ ಸಂಭ್ರಮಿಸುವ ಭಾಷೆಯಾಗಿದೆ. ಹೀಗಾಗಿ ಇವತ್ತಿನ ರಾಜ್ಯೋತ್ಸವದ ಸಂಭ್ರಮವನ್ನ ನಮ್ಮ ಸಾಮಾಜಿಕ ಜಾಲತಾಣದ ಅಂದ್ರೆ ಸೋಷಿಯಲ್ ಮೀಡಿಯಾದ ಸೆಲೆಬ್ರಿಟಿಗಳು, ತಾರೆಗಳ ಜೊತೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸಮಯ. ಕಾರ್ಯಕ್ರಮದಲ್ಲಿ ಬೆಳಗಾವಿಯಿಂದ ಬಂದಿದ್ದಾರೆ ಚೆಲುವೆ ಪ್ರಿಯಾ ಸವದಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ರೇಖಾ. ಇವರ ಜೊತೆಯಲ್ಲೇ ಇದ್ದಾರೆ ಕೆಆರ್ ಪೇಟೆಯ ಗೌರವ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಕ್ಕಮಂಗ್ಳೂರಿನವರಾದ್ರೂ ಕೂಡ ಬೆಂಗಳೂರಿಗರಾಗಿರುವ ಭವ್ಯ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೆಸರಲ್ಲೇನೆ ಕೆಆರ್ ಪೇಟೆಯನ್ನು ಸೂಚಿಸುವಂತಹ ಶಿವರಾಜ್ ಕೆಆರ್ ಪೇಟೆ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪವನ್ ಅಂದ್ರೆ ಬಹುಶಃ ಗೊತ್ತಾಗಲ್ಲ, ಉಡಾಳ್ ಪವ್ಯ ಅಂದ್ರೆ ಗೊತ್ತಾಗತ್ತೆ. ಬಟ್ ಸ್ಟಿಲ್ ಬಾಗಲಕೋಟೆಯಿಂದ ಪವನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಳ್ಳಿ ಸೊಗಡಿನ ಕನ್ನಡವನ್ನ ಇಡೀ ರಾಜ್ಯಾದ್ಯಂತ ಪಸರಿಸ್ತಾ ಇರುವ ಚಾಮರಾಜನಗರದಿಂದ ಬಂದಿರುವ ಜಯಣ್ಣ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಎಲ್ಲರ ಊರ ಹೆಸರೊಂದಿಗೆ ಸ್ವಾಗತ ಮಾಡಿದ್ದಕ್ಕೆ ವಿಶೇಷವಾದ ಕಾರಣ ಇದೆ. ಆಯಾ ಊರು, ಆಯಾ ಪ್ರಾಂತ್ಯದ ಭಾಷೆಯನ್ನೇ ಬಳಸಿಕೊಂಡು ಇವತ್ತು ಈ ವೇದಿಕೆ ಹಾಗೆ ನಿಮ್ಮೆಲ್ಲರ ಮನೆ ಮನಸ್ಸು ವಿಶೇಷವಾಗಿ ಮೊಬೈಲ್ ಅನ್ನ ತಲುಪಿದ್ದಾರೆ. ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನ ಕೊಡ್ತಾ, ಎಂದಿನಂತೆ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಡಿಯನ್ಸ್ ಕೂಡ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವರಾಜ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಈ ಇನ್ಫ್ಲೂಯೆನ್ಸ್ ಅಥವಾ ಇನ್ಫ್ಲೂಯೆನ್ಸರ್ ಅನ್ನೋದಕ್ಕೆ ಕೆಲ ವರ್ಷಗಳ ಹಿಂದೆ ಒಂದಷ್ಟು ಕಟ್ಟುಪಾಡುಗಳಿತ್ತು. ಒಂದ ಪಾಪ್ಯುಲರ್ ಆಗಿರುವ, ವೈರಲ್ ಆಗಿರುವ ಹಾಡುಗಳಿಗೆ ಡ್ಯಾನ್ಸ್ ಮಾಡಬೇಕು, ಅದು ಹಿಂದಿನೋ ಇಂಗ್ಲಿಷೋ ಅಥವಾ ಬೇರೆ ಯಾವುದೋ ಭಾಷೆಯ ಪಾಪ್ಯುಲರ್ ಹಾಡಿಗೆ ಡ್ಯಾನ್ಸ್ ಮಾಡಬೇಕು, ಆಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಬಹುದು ಅನ್ನೋದು. ಬಟ್ ಆ ಕಟ್ಟುಪಾಡುಗಳನ್ನ ನಿಮ್ ಜೊತೆ ಇರುವ ಎಲ್ಲರೂ ಕೂಡ ಮುರಿದಿದ್ದಾರೆ. ಅವರದ್ದೇ ಭಾಷೆಯನ್ನ, ಅದರಲ್ಲೂ ಅವರದ್ದೇ ಪ್ರಾಂತ್ಯದ ಭಾಷೆಯನ್ನ ಬಳಸಿಕೊಂಡು ಕೂಡ ಇನ್ಫ್ಲೂಯೆನ್ಸರ್ ಆಗಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಸೊ ಈ ಶಿಫ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಮೊದಲಿಗೆ ಎಲ್ರಿಗೂ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಆರ್ ಕನ್ನಡದ ವೀಕ್ಷಕರಿಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಈಗ ನೀವು ಕೇಳಿದ ಪ್ರಶ್ನೆಗೆ ನಾನೊಂದೇ ಉತ್ತರ ನಾನು ಫಸ್ಟ್ ಏನ್ ಕೊಡಕ್ ಹೋಗ್ತೀನಿ ಅಂದ್ರೆ, ಹುಟ್ಟತಾನೆ ಕಿವುಡಾಗಿ ಹುಟ್ಟಿರುವಂತ ವ್ಯಕ್ತಿಗೆ ಯಾವ ಭಾಷೆ ಅರ್ಥ ಆಗುತ್ತೆ? ಸೊ ಯಾವ ಭಾಷೆನೂ ಅವ್ರು ಎಲ್ಲರೂ ಅವ್ರನ್ನ ಮಾತಾಡಿಸ್ಬೋದು, ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಅವರು ಮಾತಾಡಿಸೋ ರೀತಿ. ಸೊ ಈಗ ಫಸ್ಟ್ ನೀವ್ ಹೇಳ್ದಂಗೆ ಯಾವುದೋ ಒಂದು ಚೆನ್ನಾಗಿರೋ ಹಾಡನ್ನ ತಗೊಂಡು ಅದು ಕನ್ನಡವೋ ಇಂಗ್ಲಿಷೋ ಹಿಂದಿನೋ ಯಾವುದೋ ತಗೊಂಡ್ಬಿಟ್ಟು ಹಾಕ್ತಿದ್ರು. ಈಗ ನಮ್ಮ ಭಾಷೆ, ಅವ್ರ ಸ್ಲ್ಯಾಂಗ್ಗಳು, ಸೊ ಅಷ್ಟು ವಿಷಯಗಳನ್ನ ಇಟ್ಕೊಂಡು ಈಗ ನಾವು ಇದೆಲ್ಲರೂ ನೋಡಿದೀವಿ ನಾವು. ಸೊ ನಾನು ಕೂಡ ಇವ್ರಗಳ ಅಭಿಮಾನಿನೇ, ನಾನು ಕೂಡ ನೋಡ್ತಾ ಇರ್ತೀನಿ. ಸೊ ಅವರ ಒಂದು ಸ್ಲ್ಯಾಂಗ್ ಅನ್ನ ಇಟ್ಕೊಂಡು ಗುರುತಿಸ್ಕೊಳ್ಳೋದು ತುಂಬಾ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಇವ್ರಿಷ್ಟು ಜನ ನೋಡಿದೀನಿ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಏನು ಈಗ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿಂದ ವೈರಲ್ ಆಗ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಪ್ರಿಯಾ ಅವರೇ, ನಿಮ್ಮದೇ ಇತ್ತೀಚೆಗೆ ಬಂದ ಹಾಡಿನಲ್ಲಿ ನಿಮ್ಮನ್ನ ಬೆಳಗಾವಿ ಕುಂದ ಅಂತಾರೆ, ಮಾತಿನಲ್ಲಿ ಮಾತ್ರ ಭಾರಿ ಘಾಟಿ ಅಂತಾರೆ. ಬಟ್ ಆ ಮಾತಿನ ಸೊಗಡು ಅದರಿಂದಲೇ ಪಾಪ್ಯುಲರ್ ಆಗಬಹುದು ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಉದಾಹರಣೆ. ಬಟ್ ಕೆಲ ವರ್ಷಗಳ ಹಿಂದೆ ಹೆಂಗಿತ್ತು ಅಂದ್ರೆ, ಬೆಂಗಳೂರು ಅಥವಾ ಮಧ್ಯ ಕರ್ನಾಟಕ ಭಾಗದ ಕನ್ನಡ ಅದನ್ನ ಮಾತನಾಡಿದ್ರೆ ಮಾತ್ರ ಸರಿ, ಈ ಬೆಳಗಾವಿ ಬಾಗಲಕೋಟೆ ಆ ರೀತಿಯ ಕನ್ನಡ ಮಾತನಾಡಿದ್ರೆ ಒಂಚೂರು ಕೀಳರ್ಮೆ. ಅಂದ್ರೆ ಬೆಂಗಳೂರಿಗೆ ಅಥವಾ ಬೇರೆ ಯಾವ್ದಾದ್ರು ನಗರಕ್ಕೆ ಬಂದಾಗ ಈ ನಗರದ ಭಾಷೆಯ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಅದೇನೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿತ್ತು. ಈ ಬದಲಾವಣೆ ನಿಜವಾಗ್ಲೂ ಆಗಿದೆಯಾ? ನೀವು ಹೇಗೆ ಗಮನಿಸ್ತಿದ್ದೀರಿ ಅಂತ ಹೇಳಿ.
ಅಂದ್ರ ಇಷ್ಟ ಮಂದಿ ಒಳಗ್ ನಾವ್ ಮಾತಾಡೋದ್ ಎದ್ದು ಕಾಣತ್ರಿ. ನಾವ್ ಪ್ರೀತಿಲೇ ಮಾತಾಡಿದ್ರು ನಿಮ್ಮವನ ಅಂತೀವಿ, ಅಥವಾ ಸಿಟ್ಟಿಲೆ ಮಾತಾಡೋದು ನಿಮ್ಮವನ ಅಂತೀವಿ. ಬಟ್ ಅದು ವೇ ಆಫ್ ಮುಂದಿನ ಮನುಷ್ಯ ಹೆಂಗ್ ತಗೋತಾನಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತ್ರಿ. ಈಗ ನಾ ಮಾತಾಡೋದು ಬಾಳ ಹೊರಟ್ ಅನ್ಸತ್ ಮನ್ಷ್ಯಾಗ, ಬಟ್ ಅದು ಮುಂದಿನ ಮನುಷ್ಯ ಕನೆಕ್ಟ್ ಆಗಿದ್ದಂದ್ರ ಗೊತ್ತಾಕತಿಲ್ಲಪ್ಪ ಆಕಿ ಮನ್ಸಾರೆ ಮಾತಾಡ್ತಾರ. ಫೋನ್ದಾಗ ಮಾತಾಡೋತ್ನಂಗಂತರು ನಿಧಾನ ನಿಧಾನ ಅಂತಾರ ಇಲ್ಲಿಯವ್ರು ಫೋನ್ ಮಾಡಿದಾಗ. ಅವ್ರಿಗೆ ನಾ ಮಾತಾಡೋದು ಬಾಳ ಅಂದ್ರ ಬಾಳ ರಫ್ ಅನಿಸ್ತೈತಿ. ಬಟ್ ಅದ್ ಮನುಷ್ಯ ಅರ್ಥ ಮಾಡ್ಕೋರೋದ್ರ ಮ್ಯಾಗ ಇರ್ತೈತಿ. ಇನ್ನೊಂದ್ ಹೇಳ್ಬೇಕಂದ್ರ ನಮ್ ಉತ್ತರ ಕರ್ನಾಟಕ ಮಂದಿ ನಾವು ಬೆಳಗಾವ್ ಕುಂದಾನಂಗ ಸಿಹಿ. ಸೊ ದಿವ್ಸ ಬಿಟ್ ನೋಡಿದ್ರ ಹೆಂಗ್ ಹುಳಿ ಹಾಕೈತಲ್ಲ ಹಂಗ ನಾವು ಬಾಳ್ ನಮ್ ಕೆನ್ಕಿದ್ರ ಅಷ್ಟ ನಾವ್ ಅವ್ರ ಸುದ್ದಿಗೆ ಹೋಗ್ತಿವಿ, ಇಲ್ಲಂದ್ರ ನಮ್ ಪಾಡಿಗೆ ನಾವ್ ಇರ್ತೀವಿ. ಭವ್ಯ ಅವರು ಅಂದ್ರೆ ಇತ್ತೀಚೆಗೆ ಕೆರಿಯರ್ ಬಗ್ಗೆ ಈಗಿನ ಜನರೇಷನ್ ನ ಯುವಕರು ಯುವತಿಯರು ತಲೆ ಕೆಡಿಸ್ಕೊಳ್ತಾರೆ. ಬಟ್ ಸೋಷಿಯಲ್ ಮೀಡಿಯಾವನ್ನೇ ಕೆರಿಯರ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಬಹುಶಃ ನೀವೆಲ್ಲರೂ ಕೂಡ ಬಹುತೇಕರು ಉದಾಹರಣೆಯಾಗಿ ನಿಲ್ತಿದ್ದೀರಿ. ಈ ಭಾಷೆಯನ್ನ, ನಿಮ್ಮ ನೆಲದ ಭಾಷೆಯ ಆ ಸೊಗಡನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಹಾಗೆ ಮಾಡುವ ಮೂಲಕವನ್ನು ಕೂಡ ಜನರಿಗೆ ತಲುಪಬಹುದು ಅಂತ ನಿಮಗೆ ಅನ್ಸಿದ್ ಯಾವಾಗ? ಫಸ್ಟ್ ಆಫ್ ಆಲ್ ಎಲ್ಲಾ ಆಡಿಯನ್ಸ್ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವು ಕ್ವಶನ್ ಕೇಳಿ ಬಾರಿ ಚಂದ ಅದ್ರಿ. ಯಾಕಂದ್ರೆ ನಾವು 20-25 ವರ್ಷದಿಂದ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿವಿ. ನಾವು ಮುಧೋಳ ಬಾಗಲಕೋಟೆ ಡಿಸ್ಟಿಕ್ ನಾಗೆ ಬೆಳೆದಿವಿ. ಸೊ ನಮಗ ಅದೇ ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಅದ ರೀ. ಸೊ ಅದೇ ಲ್ಯಾಂಗ್ವೇಜ್ ನಾಗ ನಾವು ಎಲ್ಲ ಡೇ ಟು ಡೇ ಮಾತಾಡ್ತೀವಿ, ಫ್ರೆಂಡ್ಸ್ ಕೂಡ ಮನ್ಯಾಗ ಅದು ಇದು ಎಲ್ಲ ಮಾತಾಡ್ತೀವಿ. ಸೊ ಆ ಲ್ಯಾಂಗ್ವೇಜ್ ಮೇಲೆ ನಮ್ಗೊಂದ್ ಸ್ವಲ್ಪ ಹಿಡಿತದ, ಕಮಾಂಡ್ ಅದ. ಸೊ ಅದನ್ನೇ ಬೇರೆದವ್ರು ನೋಡಿದ್ರೆ ಅವ್ರು ಸ್ವಲ್ಪ ಫನಿ ಅನಿಸ್ತದ್ರಿ. ಇವೇನ್ ಭಾರಿ ಮಾತಾಡ್ಲಿತ್ತಾರಲ್ಲ, ಚೀಸ್ ಅದ, ಫನಿ ಅದ ಅಂತ. ನಾವು ನಾರ್ತ್ ಕರ್ನಾಟಕದ ಅಂದ್ರೆ ಬೈ ಡಿಫಾಲ್ಟೇ ಫನಿ ಇದೀವಿ ನಾವು. ಅಂದ್ರೆ ನಾವು ಮಾತಾಡೋದ್ರಾಗ ನಾಟ್ ಜಸ್ಟ್ ಸ್ಟೀಲ್ ಅಲ್ಲ ಅಂತಲ್ಲ, ನೀವು ಆ ಕಡೆ ಬಂದ್ರು ನೀವು ಆರಾಮ್ ಯಾರಿಗೆ ಕೇಳಿದ್ರು ಅವ್ರ ಮಾತು ಕೇಳಿದ್ರೆ ನಿಮ್ಗೆ ನಗುನೇ ಬರ್ತದೆ. ಅಷ್ಟ್ ಚಂದ ಅಂದ್ರೆ ಅಷ್ಟ್ ಸಿಂಪಲ್ ಆಗಿ ಮಾತಾಡ್ತಾರ. ಸೊ ಇಲ್ಲಿ ಮಂದಿಗೆ ಬಹಳ ಅದು ಫನಿ ಅನಿಸ್ತದ. ಬಟ್ ಫುಲ್ ಟೈಮು ಮಾಡ್ಕೋಬಹುದು ಈಗ. ಡಿಸ್ಪೈಟ್ ನೀವು ಯಾವ ರೀಜನ್ ಇಂದ ಬರ್ತೀರಿ, ಯಾವ ಡೈಲೆಕ್ಟ್ ಇಂದ ಬರ್ತೀರಿ, ಅದ್ ಮ್ಯಾಟರ್ ಆಗಂಗಿಲ್ಲ. ನೀವೇನ್ ಆಡಿಯನ್ಸ್ ವ್ಯಾಲ್ಯೂ ಆಡ್ ಮಾಡ್ಲಿಕ್ಕೆ ಥ್ರೂ ಯುವರ್ ಕಾಂಟೆಂಟ್ ಆರ್ ಥ್ರೂ ಯುವರ್ ಇದು ಟ್ಯಾಲೆಂಟ್, ಅದು ಮ್ಯಾಟರ್ ಆಗ್ತದೆ ಅಂತ ಅನಿಸ್ತದೆ. ಇನ್ ದಿ ಎಂಡ್ ಎಲ್ಲ ಕನ್ನಡನೇ ರೀ. ಭವ್ಯ ಅವರೇ, ನಿಮ್ಮ ಮಾತೃಭಾಷೆ ಮಲಯಾಳಂ. ಬಂದು ಚಿಕ್ಕಮಂಗ್ಳೂರು ನೀವು ಊರು, ಬಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರೋದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಎಲ್ಲ. ನಿಮ್ಮಲ್ಲೇನೆ ಒಂದು ವರ್ಸಟಾಲಿಟಿ ಇದೆ ಅಂತ ಹೇಳಿ, ಹೆಂಗೆ ಇದು ಮಲಯಾಳಂನಿಂದ ನಂತರದಲ್ಲಿ ಚಿಕ್ಕಮಂಗ್ಳೂರು, ಮಲೆನಾಡು ಭಾಗದ ಕನ್ನಡ, ಅದಾದ್ಮೇಲೆ ಬೆಂಗಳೂರು ಕನ್ನಡ, ಈ ವರ್ಸಟಾಲಿಟಿನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದು ಹೆಂಗೆ ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ತಾಯಿ ಭಾಷೆ ಬಂದು ಮಲಯಾಳಂ. ಆದ್ರೆ ನಾನು ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಚಿಕ್ಕಮಗಳೂರಲ್ಲಿ ಆಗಿರೋದ್ರಿಂದ ನನ್ನನ್ನ ನನ್ನ ತಂದೆ ತಾಯಿ, ನಮ್ಮ ರಿಲೇಟಿವ್ಸ್ ಯಾರೇ ಬಂದ್ರು ಮಾತಾಡ್ಸೋದು ಕನ್ನಡದಲ್ಲೇ. ಸೊ ನನಗೆ ಅದು ತುಂಬಾ ಈಸಿ ಆಯ್ತು. ಇನ್ಫ್ಯಾಕ್ಟ್ ನನಗೆ ಮಲಯಾಳಂ ಅಷ್ಟೊಂದು ಬರಲ್ಲ. ಸೊ ಯಾರಾದ್ರೂ ರಿಲೇಟಿವ್ಸ್ ಬಂದ್ರೆ ನಾವು ಓಡೋಗ್ತಾ ಇದ್ವಿ ನಾನು ನಮ್ಮ ಅಣ್ಣ. ಸೊ ಕನ್ನಡ ಅಷ್ಟು ಕಂಫರ್ಟಬಲ್ ಲ್ಯಾಂಗ್ವೇಜ್. ಸೊ ಕನ್ನಡದಲ್ಲೇ ನಾವು ಮಾಡಿರೋ ಕಂಟೆಂಟ್ಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗ್ಲಿ, ನಮ್ಮ ಟೀಮ್ ಮೇಲೆ ಇತಿಹಾಸ ಕ್ರಿಯೇಟ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಸೊ ತುಂಬಾ ಖುಷಿ ಆಗುತ್ತೆ, ಕನ್ನಡದಿಂದಾನೇ ಬಂದ್ವಿ ನಾವು ಅಂತ ಹೇಳಕ್ಕೆ. ಗೌರವ್ ಅವರೇ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಭಾಷೆಗಳಿಗೆ ಬೇಗ ಒಂದು ಪ್ರವೇಶ ಸಿಕ್ಬಿಡ್ತು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಫಾರ್ ದಟ್ ಮ್ಯಾಟರ್, ಇಂಗ್ಲಿಷ್ ಕಂಟೆಂಟ್ಗಳು. ಬಟ್ ಕನ್ನಡದು ಇತ್ತೀಚೆಗೆ ಕಳೆದ ಬಹುಶಃ ಒಂದು 5 ವರ್ಷದ ಇತ್ತೀಚೆಗೆ ಕನ್ನಡದ ಕಂಟೆಂಟ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವಕಾಶ ಇದೆ ಅಂತ ಗೊತ್ತಾಗಿದ್ದು. ನಿಮಗೆ ಎಕ್ಸಾಕ್ಟ್ಲಿ ಕನ್ನಡದ ಕಂಟೆಂಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆ ಮಾಡಿಕೊಂಡು ಜನರನ್ನ ತಲುಪಬಹುದು ಅಂತ ಅನಿಸೋದು ಯಾವಾಗ ಅಂತ? ಅಂದ್ರೆ ಮೇಡಮ್, ನಮಗೆ ಮುಂಚೆಯಿಂದನೂ ಎಂಟರ್ಟೈನ್ಮೆಂಟ್ ಅನ್ನೋದು ಮುಂಚೆಯಿಂದನೂ ಇತ್ತು, ಎಲ್ಲರೂ ಮಾಡ್ತಾ ಇದ್ರು. ಬಟ್ ಅದನ್ನ ಸೋಷಿಯಲ್ ಮೀಡಿಯಾಕ್ಕೆ ತಂದಿರಲಿಲ್ಲ ಯಾರು. ಅವರವರೇ ಭಾಗದಲ್ಲಿ ಎಲ್ಲರೂ ಮನರಂಜನೆಗೆ ಏನೇನ್ ಬೇಕು ಎಲ್ಲ ಮಾಡ್ತಾ ಇದ್ರು, ಸಾಮಾಜಿಕ ನಾಟಕಗಳು ಮಾಡ್ತಾ ಇದ್ರು. ಅದನ್ನ ಒಂದು ರೆಕಾರ್ಡೆಡ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾಗೆ ಹಾಕೋ ಪ್ಲಾಟ್ಫಾರ್ಮ್ ಇರಲಿಲ್ಲ ಮುಂಚೆ. ಬಟ್ ಯಾವಾಗ ನಮ್ದು ಅಮೃತಾಂಜನ್, ಅಂದ್ರೆ ನನ್ಗದೊಂದು ಹೆಮ್ಮೆ ಇದೆ ಮೇಡಮ್. ಬೇರೆಯವರೆಲ್ಲ ಹೇಳ್ತಾ ಇದ್ರು ಬೇರೆ ಲ್ಯಾಂಗ್ವೇಜ್ ಎಲ್ಲ ಆ ಮಿಲಿಯನ್ಗಳು ಹೋಗ್ತಾ ಇದೆ, ನಮ್ಮ ಕನ್ನಡ ಕಂಟೆಂಟ್ ಗಳು ಏನಕ್ಕೆ ಮಿಲಿಯನ್ಗಳು ಹೋಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳೋರು. ಬಟ್ ನಮ್ದು ಅಮೃತಾಂಜನ್ ರಿಲೀಸ್ ಆದಾಗ ಬರೀ ಒಂದಿಂದಲೇ ನಾವು 2 ಮಿಲಿಯನ್ ವ್ಯೂಸ್ ಮಾಡಿದೀವಿ. ಇವತ್ತದು 23 ಮಿಲಿಯನ್ ನೋಡಿದೆ. ಎಷ್ಟೊಂದ್ ಜನ ಹೇಳಿರೋರಿಗೆ ನಾನು ಫೋನ್ ಮಾಡ್ಬಿಟ್ಟು ಹೇಳಿದೀನಿ, ಹೇಳ್ತಿದ್ದಲ್ಲ ಬೇರೆ ಲ್ಯಾಂಗ್ವೇಜ್ದು ಆ ಮಿಲಿಯನ್ ಈ ಮಿಲಿಯನ್ ಅಂತ. ಇವಾಗ ಮಿಲಿಯನ್ ಗಟ್ಲೆ ಓಡೋ ವಿಡಿಯೋ ನಮ್ ಕನ್ನಡದಲ್ಲೂ ಇದೆ ಅಂತ ಹೆಮ್ಮೆಯಿಂದ ಹೇಳ್ದೆ ನಾನು ಅವ್ರಿಗೆ. ವೆರಿ ನೈಸ್.